ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಬೇಂದ್ರೆಯವರು ಬರೆದಿರುವಂತಹ ನಾನು ಬಡವಿ ಎಂಬ ಕವಿತೆ ಬಗ್ಗೆ ತಿಳಿಯೋಣ. ಮುಂಚಿತವಾಗಿ ಬೇಂದ್ರೆಯವರ ಬಗ್ಗೆ ತಿಳಿದುಕೊಂಡು ನಂತರ ಕವಿತೆ ಒಳಗೆ ಹೋಗೋಣ. ಕನ್ನಡದ ಪ್ರಸಿದ್ಧ ಕವಿ, ಸಾಹಿತಿ, ಜ್ಞಾನಪೀಠ ಪ್ರಶಸ್ತಿಯನ್ನು ಹೊಂದಿದಂತಹ ಬೇಂದ್ರೆಯವರು. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕನಾಥನಯ ದತ್ತ. ಇವರ ಜನನ 30/1/1896 ಧಾರವಾಡದಲ್ಲಿ ಜನಿಸ್ತಾರೆ. ಇವರ ಕೃತಿಗಳು ಕೃಷ್ಣಕುಮಾರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ನಾಕುತಂತಿ, ಸಾಯವಾಟ, ಗರಿ, ಮೇಘದೂತ ಹೀಗೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಪ್ರಶಸ್ತಿಗಳು ನೋಡುವುದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿಯನ್ನು ಹೊಂದಿದ್ದಾರೆ. ಹೀಗೆ ಅನೇಕ ಪ್ರಶಸ್ತಿಯನ್ನು ಪಡೆದು ಕನ್ನಡ ಸಾಹಿತ್ಯದಲ್ಲಿ ಅನೇಕ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದಂಥ ಬೇಂದ್ರೆಯವರು ಒಬ್ಬರಾಗಿದ್ದಾರೆ. ನಾನು ಬಡವಿ ಎಂಬ ಕವಿತೆ ಬಗ್ಗೆ ತಿಳಿಯೋಣ. ಈ ಕವಿತೆಯನ್ನು ಒಂದು ಬಾರಿ ಓದಿ ತದನಂತರ ಕವಿತೆಯ ಸಾರಾಂಶವನ್ನು ನೋಡೋಣ. ನಾನು ಬಡವೆ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡ ವದನೆ ನಾವು, ಅದಕ್ಕೂ ಇದಕ್ಕೂ ಎದರು, ಹತ್ತಿರವಿರಲಿ ದೂರವಿರಲಿ ಅವನೇ ರಂಗಸಾಲಿ, ಕಣ್ಣು ಕಟ್ಟುವಂಥ ಮೂರ್ತಿ, ಕಿವಿಗೆ ಮೆಚ್ಚಿನೋಲೆ, ಚಳಿಗೆ ಬಿಸಿಲಿಗೊಂದೇ ಅದನ ಅವನ ಮೈಯ ಮೊಟ್ಟೆ, ಅದೇ ಗಳಿಗೆ ಮೈಯ ತುಂಬ ನನಗೆ ನವಿರು ಬಟ್ಟೆ, ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗಿ ಗೊತ್ತು, ತೋಳುಗಳಿಗೆ ತೋಳು ಬಂದಿ ಕೆನ್ನೆ ತುಂಬ ಮುತ್ತು, ಕುಂದು ಕೊರತೆ ತೋರಲಿಲ್ಲ ಬೇಕು ಏನು ಹೆಚ್ಚಿಗೆ, ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು, ಹೊಟ್ಟೆಗಿತ್ತ ಜೀವ ಫಲವ ತುಟಿಗೆ ಹಾಲು ಜೇನು. ಒಟ್ಟಾರೆಯಾಗಿ ಈ ಕವಿತೆಯ ಸಾರಾಂಶ ನೋಡುವುದಾದರೆ, ನಾನು ಬಡವಿ ಕವಿತೆಯಲ್ಲಿ ಬಡತನವಿದ್ದರೂ ಒಲವಿನ ಪ್ರೀತಿ ಶ್ರೀಮಂತಿಕೆಯನ್ನು ಒಬ್ಬ ಹೆಣ್ಣುಮಗಳು ವ್ಯಕ್ತಪಡಿಸಿದ್ದಾಳೆ. ಆಕೆ ಹೇಳುತ್ತಾಳೆ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕಾಗಿದೆ. ಒಲವಿನ ಪ್ರೀತಿ ನಮ್ಮ ಬಡತನದಲ್ಲಿ ಚಿಂತೆಯನ್ನು ದೂರ ಮಾಡಿದೆ. ಒಲವಿನ ಪ್ರೀತಿಯ ಶಕ್ತಿಯನ್ನು ದಂಪತಿಗಳಾದ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಎಲ್ಲದಕ್ಕೂ ಬಳಸಿಕೊಂಡಿದ್ದೇವೆ. ಆದ್ದರಿಂದ ತೃಪ್ತಿಯ ಭಾವದಲ್ಲಿದ್ದೇವೆ ಎಂದು ಹೆಣ್ಣುಮಗಳು ತಮ್ಮ ದಾಂಪತ್ಯದ ಮಹತ್ವವನ್ನು ತಿಳಿಸುತ್ತಿದ್ದಾಳೆ. ಹಾಗೆ ಗಂಡನಾದವನು ದುಡಿಮೆಗೆಂದು ಹೊರ ಹೋಗುತ್ತಿರುತ್ತಾನೆ. ಹತ್ತಿರವಿದ್ದರೂ ದೂರವಿದ್ದರೂ ಅವನು ನನ್ನ ಮನಸ್ಸಿನೊಳಗೆ ರಂಗಶಾಲೆಯ ವೇದಿಕೆಯಂತೆ ಶಾಶ್ವತವಾಗಿ ಇರುತ್ತಾನೆ. ಸದಾಕಾಲ ತನ್ನ ಇರುವಿಕೆಯನ್ನು ನಮ್ಮ ಒಲವು ನಮಗೆ ದೊರಕಿಸಿಕೊಟ್ಟಿದೆ. ಆದ್ದರಿಂದಲೇ ನನಗೆ ನನ್ನ ಯಜಮಾನ ಹತ್ತಿರವಿದ್ದರೂ ದೂರವಿದ್ದರೂ ರಂಗಶಾಲೆಯ ವೇದಿಕೆಯಂತೆ ನನ್ನ ಮನದೊಳಗೆ ಸ್ಥಿರವಾಗಿ ಇದ್ದಾನೆ. ಹಾಗಾಗಿ ನಾನು ಅವನನ್ನು ಮರೆಯುವ ಮಾತೇ ಇಲ್ಲ ಎಂದು ಹೆಣ್ಣುಮಗಳು ಪ್ರೀತಿಯಿಂದ ಒಲವಿನಿಂದ ವ್ಯಕ್ತಪಡಿಸಿದ್ದಾನೆ. ಅಲ್ಲದೆ ಅವನ ರೂಪ ಕಣ್ಣಿಗೆ ಕಟ್ಟುವಂತೆ ಇದ್ದು ಕಿವಿಯಲ್ಲಿ ತಾನು ಧರಿಸಿರುವ ಮೆಚ್ಚಿನ ಓಲೆಯ ತನ್ನ ಇನಿಯನ ಮಾತುಗಳು ಕಿವಿಗೆ ಒತ್ತುತ್ತಿವೆ ಎಂತಾಳೆ. ಚಳಿ ಇದ್ದಾಗ ಬಿಸಿಯ ಸ್ಪರ್ಶವನ್ನು, ಬಿಸಿ ಇದ್ದಾಗ ತಣ್ಣನೆಯ ಅನುಭವವನ್ನು ಕಟ್ಟಿಕೊಡುವ ಸ್ಪರ್ಶ ಸುಖ ತನ್ನ ಇನಿಯನ ಒಲವಿನ ಶಕ್ತಿಗಿದೆ. ಹೀಗಾಗಿ ಆತ ತನ್ನ ಜೊತೆಗೆ ಇದ್ದರೆ ಸಾಕು, ಇಡೀ ಬದುಕು ಆನಂದಮಯವಾಗಿರುತ್ತದೆ. ಅವನ ಸ್ಪರ್ಶಿಸುವ ಶಕ್ತಿ ತನಗೆ ತೆಳುವಾದ ಶ್ರೀಮಂತಿಕೆ ಬಟ್ಟೆಯಂತೆ ಇರುತ್ತದೆ ಎಂದು ಹೆಣ್ಣುಮಗಳು ಭಾವವನ್ನು ಆ ಹೆಣ್ಮಗಳು ಹೇಳ್ತಾಳೆ. ತನ್ನ ಗಂಡ ತನಗೆ ನೀಡಿರುವ ವಸ್ತು ಒಡವೆಗಳ ಬಗ್ಗೆ ತಿಳಿಸುತ್ತಾ, ತನ್ನ ಇನಿಯ ನನಗೆ ಕೊಟ್ಟಿರೋ ವಸ್ತು ಒಡವೆಗಳು
ನಮಗೆ ಮತ್ತು ವಸ್ತು ಒಡೆಯುವವರಿಗೆ ಮಾತ್ರ ತಿಳಿದಿದೆ. ಅದು ಏನೆಂದರೆ, ಅವನು ನನ್ನ ತೋಳುಗಳಿಗೆ ತೋಳಬಂದಿ ಮಾಡಿ ಕೆನ್ನೆ ತುಂಬ ಮುತ್ತುಗಳು ನೀಡುತ್ತಾನೆ. ಅವನು ನೀಡಿದ ಮುತ್ತುಗಳೇ ನನಗೆ ಮರೆಯಲಾಗದ ಒಡೆಯುಗಳು ಎಂದು ಹೆಣ್ಣುಮಗಳು ದಾಂಪತ್ಯದ ಜೀವನದಲ್ಲಿ ರಸಗಳಿಗೆಯನ್ನು ವರ್ಣಿಸುತ್ತಾ ಬಡತನದಲ್ಲೂ ಒಲವಿನ ಶಕ್ತಿ ಮಹಿಮೆಯನ್ನು ಏನೆಂಬುದು ನಿರೂಪಿಸಿದ್ದಾಳೆ. ಅಲ್ಲದೆ ಹೆಣ್ಣುಮಗಳು ದಾಂಪತ್ಯದಲ್ಲಿ ಬಡತನವಿದ್ದರೂ ಅವರ ಪ್ರೀತಿಯ ಕಾರಣದಿಂದ ಆಕೆಯ ಕೊರತೆ ಏನೆಂಬುದೇ ಕಂಡುಬರಲಿಲ್ಲ. ಒಲವಿನ ಶಕ್ತಿ ಎಂಬುದೇ ಇನ್ನೂ ಹೆಚ್ಚಿನದು. ಏನು ತಾನೇ ಬೇಕು ಎಂದು ಹೆಣ್ಣುಮಗಳು ಹೇಳುತ್ತಿದ್ದಾಳೆ. ಅಲ್ಲದೆ ತನ್ನ ಹೊಟ್ಟೆಗೆ ಜೀವಂತ ಫಲವನ್ನು ತಂದಿಟ್ಟ ದಾಂಪತ್ಯ ಒಲವಿನ ಶಕ್ತಿಗಿಂತ ಈ ಪ್ರಪಂಚದಲ್ಲಿ ಇನ್ಯಾವ ಉಡುಗೊರೆ ಪಡೆಯಲು ಸಾಧ್ಯ? ಈ ಸಂತಾನ ಫಲದ ಶ್ರೀಮಂತಿಕೆಗಿಂತ ಬೇರೆ ಇನ್ಯಾವ ಶ್ರೀಮಂತಿಕೆ ಉಡುಗೊರೆಯು ಸ್ತ್ರೀಗೆ ಶೋಭಿಸುವುದು ಎಂದು ಹೆಣ್ಣುಮಗಳು ಹೇಳುತ್ತಿದ್ದಾಳೆ. ಹಾಲು ಮತ್ತು ಜೇನು ಬೇರೆ ಬೇರೆಯಾದರೂ ಅವೆರಡೂ ಬೆರೆತು ಒಂದಕ್ಕೊಂದು ಹೊಂದಿಕೊಂಡು ರುಚಿ ಕೊಡುವಂತೆ ನಮ್ಮ ದಾಂಪತ್ಯ ಸುಖಮಯವಾಗಿದೆ ಎಂದು ಆ ಹೆಣ್ಣುಮಗಳು ಹೇಳ್ತಾ ಇದ್ದಾಳೆ. ಹೀಗೆ ನೋಡೋದಾದ್ರೆ ಆ ಹೆಣ್ಣುಮಗಳು ಬಡತನದಲ್ಲಿ ಯಾವ ರೀತಿ ಪ್ರೀತಿಯನ್ನು ಕಂಡಿದ್ದಾಳೆ, ಒಲವಿನ ಶಕ್ತಿ ಏನೆಂಬುದು ಒಂದು ತಿಳಿಸ್ತಾ ಇದ್ದಾಳೆ ಎಂದು ನಾವು ನೋಡಬಹುದು. ನಾನು ಬಡವಿ ಪದ್ಯದಲ್ಲಿ ವಿವಾಹಿತ ಹೆಣ್ಣುಮಗಳು ದಾಂಪತ್ಯ ಪ್ರೀತಿಯನ್ನು ತಿಳಿಸಲಾಗಿದೆ. ತನ್ನ ಅಂತರಂಗದ ವೇದನೆಯನ್ನು ವಿವರಿಸುತ್ತಾ ಹೆಣ್ಣುಮಗಳು ಆತ್ಮಾಭಿಮಾನ ಇನ್ನೂ ಕಾಣಬಹುದು.